ಜೈ ಶ್ರೀ ಗುರುದೇವ್, ಜೈ ಶ್ರೀ ಗನ್ನಡಂಗೆ ಬಂಧುಗಳೇ, ನವ ಕರ್ನಾಟಕ ಬಂಧುಗಳೇ, ನವ ವಿಶ್ವ ಬಂಧುಗಳೇ, ನವ ಭಾರತ ಬಂಧುಗಳೇ, ಬೆಳಗಾಗುತ್ತಲಿದ್ದು ನಾವು ಯಾರ ನೆನೆಯಲಿ ಅಂತ ಹೇಳಿದ್ರೆ, ಎಳ್ಳು ಜೀರಿಗೆ ರಾಗಿ ಭತ್ತ ಬೆಳೆಯೋಳ ಭೂಮಿ ತಾಯಿನ ಒಂದೆರಗಳಿಗೆ ನೆನೆದೇನ ಅಂತ ಹಿರಿಯವರು ಹೇಳ್ತಾರೆ. ಹಾಗೆ ಭೂಮಿ ತಾಯಿಗೆ ನಮಸ್ಕಾರ, ನಭೋಮಂಡಲದಲ್ಲಿರುವ ಸೂರ್ಯಚಂದ್ರರಿಗೆ ನಮಸ್ಕಾರ, ವಾಯುದೇವನಿಗೆ ನಮಸ್ಕಾರ, ಅಗ್ನಿದೇವಿಗೆ ನಮಸ್ಕಾರ, ವರುಣದೇವಿಗೆ ನಮಸ್ಕಾರ, ನಂತರ ಜನ್ಮ ನೀಡಿದ ತಾಯಿ ತಂದೆಯರಿಗೆ ನಮಸ್ಕಾರ, ಬೋಧಿಸಿದ ಗುರು ಹಿರಿಯರಿಗೆ ನಮಸ್ಕಾರ, ಆಪದ್ ಬಾಂಧವರಿಗೆ ನಮಸ್ಕಾರ, ಎ ಫ್ರೆಂಡ್ ಇನ್ ನೀಡ್, ಎ ಫ್ರೆಂಡ್ ಇನ್ ಡೀಡ್. ಭಾರತ ಮಾತೆಗೆ ನಮಸ್ಕಾರ, ಭಾರತ ಮಾತೆಯ ಸುಪುತ್ರಿ ಶ್ರೀ ಕನ್ನಡ ಮಾತೆಗೆ ನಮಸ್ಕಾರ ಅಂತ ಹೇಳಿ, ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಗೆ, ನೀನು ಬೆಳೆದರೆ ನಾನು ಬೆಳೆವೆ, ನೀನು ಒಳೆದರೆ ನಾನು ಹಣದ ಹಣವು ನೀನೆ, ನನ್ನ ಹಣದ ಮಣವೂ ನೀನೆ, ತನುವು ನಿನ್ನದು, ಮನವು ನಿನ್ನದು, ನನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ತೊಡವು ಮಾತ್ರವೇ ನನ್ನದು, ನನ್ನ ಮನದಲ್ಲಿ ನೀನೇ ಯುಕ್ತಿ, ನನ್ನ ಹೃದಯದ ಭಕ್ತಿ ನೀನೇ ಮಾಯಾ ಶಕ್ತಿಯು, ನನ್ನ ಜೀವನ ಮುಕ್ತಿಯು. ಯತ್ಕೃತಂ ಯತ್ ಕರಿಷ್ಯಾಮಿ ತತ್ಸರ್ವನ ಮಯಾ ಕೃತಂ ತ್ವಯಾ ಕೃತಂ ತು ಫಲಭಕ್ತಮೇವ. ಎಲೆ ಮುಗಿಸಿ ನಾವು ಇದುವರೆಗೆ ಮಾಡಿರೋ ಕೆಲಸವೇ ಆಗಲಿ, ಈಗ ಮಾಡುತ್ತಿರುವ ಮುಂದೆಯೂ ಮಾಡುವ ಕೆಲಸ ವಾಸ್ತವಿಕವಾಗಿ ನಿನ್ನೆಯಿಂದ ಮಾಡಲ್ಪಟ್ಟಿದ್ದೇನೆ. ಇದರ ಫಲವು ನಿನಗೆ ಸಲ್ಲತಕ್ಕದ್ದು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ ಅಂತೇಳಿ, ಸರ್ವಸ್ತ್ರ ದುರ್ಗಾಣಿ ಸರ್ವಭದ್ರಾಣಿ ಪಶ್ಯಂತು ಸರ್ವಸದ್ಬುದ್ಧಿ ಮಾಪ್ನೋತು ಸರ್ವಶರ್ವತ್ರನಂತ. ಅಮ್ಮ ದುರ್ಗೆ ತಾಯಿ ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಟ್ಟು ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡು ತಾಯಿ ಅಂತ ಇದರ ಅರ್ಥ. ತ್ವಮೇವ ಮಾತಾ ಪಿತಾ ತ್ವಮೇವ, ತ್ವಮೇವ ಬಂಧು ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮದುವಿದ್ವ. ನನ್ನ ಅಯ್ಯೂ ನೀನೇ, ನನ್ನ ತಂದೆಯೂ ನೀನೆ, ನನ್ನ ಬಂಧುವು ನೀನೆ, ನನ್ನ ಬಳಗವೂ ನೀನೆ, ನನ್ನ ವಿದ್ಯೆಯೂ ನೀನೆ, ನನ್ನ ಐಶ್ವರ್ಯವೂ ನೀನೆ, ನೀನೇ ನಮ್ಮ ಸರ್ವಸ್ವ, ನೀವೇ ನಮ್ಮ ಸರ್ವಸ್ವ ಎಂದರೆ ಅರ್ಥ. ಆದ್ದರಿಂದ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಕೈಲಾದಷ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡುವುದು ನಮ್ಮ ಎಲ್ಲರ ಆದ್ಯ ಕರ್ತವ್ಯ ಅಂಥೇಳಿ, ಇದನ್ನು ಕೇಳಿದವರಿಗೆಲ್ಲ ಅನಂತ ಧನ್ಯವಾದಗಳು. ನನ್ನ ಹೆಸರು ಕೆಂಪೇಗೌಡ ಮಾರ್ಚನಹಳ್ಳಿ, ನಿವೃತ್ತ ರಸಾಯನಜ್ಞ, ರಿಟೈರ್ಡ್ ಕೆಮಿಸ್ಟ್ ಫ್ರಮ್ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಬ್ಯಾಂಗ್ಳೂರ್. ಥ್ಯಾಂಕ್ ಯು.